ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಿಮಗೆ ಸಿಂಪಲ್ ಆಗಿ ಈಸಿಯಾಗಿ ಮಾಡುವಂಥ ಬೋರ್ಡ್ ಉಪ್ಪಿಟ್ಟು ತೋರಿಸ್ತಾ ಇದ್ದೀನಿ. ಈ ಬೋರ್ಡ್ ಉಪ್ಪಿಟ್ಟಿಗೆ ಆ ತರಕಾರಿ ಹೆಚ್ಚು ಈ ತರಕಾರಿ ಹೆಚ್ಚು ಅನ್ನೋ ಗೋಜಿರಲ್ಲ. ಬರೀ ಸಿಂಪಲ್ ಆಗಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಜೊತೆಗೆ ಕಾಯಿ ತುರಿ ಇದ್ಬಿಟ್ರೆ ಬಿಸಿ ಬಿಸಿಯಾದ ರುಚಿಯಾದ ಬೋರ್ಡ್ ಉಪ್ಪಿಟ್ಟು ಸವಿಯಲು ಸಿದ್ಧ. ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಒಂದು ಮೀಡಿಯಂ ಸೈಜ್ ಬಾಣಲಿಯಲ್ಲಿ 2ರಿಂದ 3 ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕೊಳ್ಳಿ. ಸಾಸಿವೆ ಚಟಪಟ ಅಂತ ಸಿಡಿದಾದ್ಮೇಲೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ. ಅದಾದ ನಂತರ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದ ನಂತರ ನಾವು ಮೊದಲೇ ಹೆಚ್ಚಿಟ್ಕೊಂಡಿರುವಂಥ 4ರಿಂದ 5 ಮೆಣಸಿನ್ಕಾಯಿ, 1-2 ಕಡ್ಡಿ ಕರಿಬೇವು ಜೊತೆಗೆ ನೀರು. ಇಲ್ಲಿ ನಾನು 1 ಪಾವ್ ರವೆಗೆ 3 ಪಾವ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಾದ ನಂತರ 1/4 ಹಿಡಿಯಷ್ಟು ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ, ಅರ್ಧ ಹಿಡಿಯಷ್ಟು ಹೆಚ್ಚಿಟ್ಕೊಂಡಿರುವಂಥ ನಾಟಿ ಕೊತ್ತಂಬರಿ ಸೊಪ್ಪು ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಹಾಕಿ ನೀರನ್ನ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ. ಅದಾದ ನಂತರ ನಾವು ಮೊದಲೇ ಹುರಿದಿಟ್ಕೊಂಡಿರುವಂಥ 1 ಪಾವ್ನಷ್ಟು ಉಪ್ಪಿಟ್ಟಿನ ರವೆನ ಈ ಕುದಿಯೋ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ನಿಮಿಷ ತಟ್ಟೆ ಮುಚ್ಚಿ ಬಿಟ್ಟರೆ ಬಿಸಿ ಬಿಸಿಯಾದ ರುಚಿಯಾದ ಬೋರ್ಡ್ ಉಪ್ಪಿಟ್ಟು ಸವಿಯಲು ಸಿದ್ಧ. ಧನ್ಯವಾದಗಳು. ನಾನು ನಿಮ್ಮ ಅಭಿಷೇಕ್ ಅಶೋಕ್ ರಾಜು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಲೈಕ್ ಮಾಡಿ,